ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲೋ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡೋದ್ರಿಂದ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ. ನಾವಿವತ್ತು ಸುತ್ತೂರ್ಗೆ ಹೋಗ್ತಾ ಇದ್ದೀವಿ. ಅಂದರೆ ಬೈರನ್ನು ಹಾಸ್ಟ್ಲಿಗೆ ಹಾಕಿರೋದ್ರಿಂದ ಅಕ್ಕ ಅವ್ರ ಮಗನ ನೋಡಬೇಕು ಅಂತ ಇದ್ದರು. ಅವನಿಗೆ ಸ್ವಲ್ಪ ಬಟ್ಟೆ ಎಲ್ಲ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ವಿ. ಮತ್ತು ಗುಡ್ ನ್ಯೂಸ್ ಕೂಡ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅವ್ರು ಕುಡಿಯೋದಂತೆ ಬೇಡ. ಇದು ಮಾಡ್ಬೇಕಣ್ಣ, ಇದು ತೊಪ್ಪಲಿ ಗರ್ಕ ಇದು ಮಾಡ್ಬೇಕಂತೆ ಫೈನಲಿ ಬಂದ್ವಿ ಮನೆಗೆ. ನೋಡಿ ನಿಮಗೆ ಈ ವಿಡಿಯೋ ನೋಡ್ತಾ ಇರುವಾಗಲೇ ಗೊತ್ತಾಗಿರ್ಬೋದು ಗುಡ್ ನ್ಯೂಸ್ ಏನಿರ್ಬೋದು ಅಂತ. ನೀವು ಗೆಸ್ ಮಾಡ್ತಾ ಇರೋದು ನಿಜಾನೇ. ವಿಜಿಗೆ ಗುಡ್ಡನ್ನು ಬಿಡಿಸ್ತಾ ಇದ್ದೀವಿ. ಸೊ ಅದೇ ಇವಾಗ ಸ್ಪೆಷಲ್ ಗುಡ್ ನ್ಯೂಸ್ ಅಂತ ಹೇಳ್ತಾ ಇರೋದು. ಫೈನಲಿ ಈ ವಿಜಿದು ಈ ವರ್ಷ ಗುಡ್ಡನ್ನು ಬಿಡಿಸ್ತಾ ಇದ್ದೀವಿ. ನಾವು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಈ ವರ್ಷ ಆಗುತ್ತೆ ಅಂತ. ಯಾಕೆಂದರೆ ಇವಾಗ ತಾನೇ ಮದುವೆ ಆಗಿರೋದ್ರಿಂದ 1-2 ವರ್ಷ ಆದಮೇಲೆ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದು. ಎಲ್ಲರಿಗೂ ಇದೊಂದೇ ಕ್ವಶನ್ ಇರೋದು, ಏನಿಷ್ಟು ಬೇಗ ಅವನಿಗೂ ಏನಾದ್ರು ಮದುವೆ ಮಾಡ್ತಾಯಿದ್ದೀರಾ ಹಾಗೆ ಹೀಗೆ ಅಂತ ಒಂದಷ್ಟು ಗಾಸಿಪ್ಗಳು ಬರ್ತಾಯಿದೆ. ಬಟ್ ನಿಜ ಹೇಳ್ತಾ ಇದ್ದೀನಿ, ಯಾವುದೇ ಥರ ಮದುವೆ ಆಗಲಿ ಇನ್ನೊಂದಾಗಲಿ ಏನೂ ಇಲ್ಲ. ಏನಕ್ಕೆ ಮಾಡ್ತಾ ಇರೋದು ಅಂತ ಅಂದರೆ, ಹಾಗೆ ಸುಮ್ಮನೆ ಅವನ ಹೆಸ್ರಲ್ಲಿ ಶಾಸ್ತ್ರ ಕೇಳೋಕ್ಕೆ ಅಂತ ಹೋದಾಗ ಈ ಮಂತಲ್ಲೇ ಆಗಬೇಕು, ಅವನ ಏಜ್ಗೆ ಇವಾಗ ಕರೆಕ್ಟಾಗಿ ಮಾಡಬೇಕು, ಲೇಟ್ ಆಯಿತು ಅಂದರೆ ತುಂಬ ಅವನಿಗೆ ಕಷ್ಟಗಳಾಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೇಗ ಮಾಡಿದ್ದಷ್ಟೇ. ಇನ್ನು ಬೇರೆ ಯಾವುದೇ ಥರ ಇಲ್ಲ. ಸುಮ್ಮನೆ ನೀವೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಎಲ್ಲರ ತಲೆಯಲ್ಲೂ ಇದೇ ಇರೋದು, ಏನಿವಾಗ ಮದುವೆ ಮಾಡ್ತಾಯಿದ್ದೀರಾ ಅಂತ ಇದ್ದಾರೆ. ಒಂದು ಆಲ್ರೆಡಿ ಮದುವೆದೆ ಎಷ್ಟೊಂದು ಸಾಲ ಇದೆ, ಅದನ್ನು ತೀರಿಸ್ಬೇಕು, ಇನ್ನು ಮನೆ ಕಟ್ಟಬೇಕು. ಅದಕ್ಕೋಸ್ಕರ ಇವಾಗಲೇ ಸದ್ಯಕ್ಕೆ ಅವನಿಗೆ ಮದುವೆ ಇಲ್ಲ. ಹೇಳಿದ್ದು ನಿಜ, ಮದುವೆ ಮಾಡ್ಕೊಳ್ಳೋದು 1 ತಿಂಗಳು ಅಂತ ಗುಡ್ಡನ್ನು ಬಿಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಬಟ್ ಕಾರಣಗಳಿಂದ ಬೇಗನೆ ಈ ಕಾರ್ಯ ಆಗೋಂಗಾಯಿತು. ಸೊ ಹಾಗಾಗಿ ಇದನ್ನು ಮಾಡಿದ್ವಿ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬ ಜನ ಪರ್ಸ್ನಲಾಗೂ ಕೇಳಿರೋದು ಉಂಟು, ಹೊರ್ಗಡೆ ಮಾತಾಡ್ತಾ ಇರೋದು ಕೂಡ ಉಂಟು, ಹೇಗೆ ಮಾಡ್ತಾಯಿದ್ದಾರೆ ಮತ್ತು ಅಮೌಂಟು ಆಗಿರ್ಬೋದು. ಈಗ ಹೆಂಗಿದ್ರು ಸಾಲ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಹೇಗೆ ಅಂದರೆ ನಿಜವಾಗ್ಲೂ ಅದು ದೇವರೇ ನಮಗೆ ದಯೆ ತೋರಿಸಿರೋದು. ಹೇಗಾಯಿತು ಅನ್ನೋದು ಗೊತ್ತಿಲ್ಲ. ಏನಕ್ಕೆ ಅಂಕಲ್ ಈ ಥರ ಹೇಳೋದು ಮಾವ? ಅದಕ್ಕೆ ತಪ್ಪ ಜೊತೆ ಕೇಳೋದಾ? ಅಂತ ಪುಣ್ಯವಂತೆ. ಅಯ್ಯೋ ನಿಮ್ದು ಯಾರ್ದು ಆಗಿಲ್ಲ ಅಲ್ಲ, ಅಲ್ಲ ಕೊಡು, ವಿಡಿಯೋಲಿ ಹಾಕ್ಬಿಟ್ಟಿದ್ದೀನಿ ಅಂತ ಹೇಳ್ಬೇಕು ತಾನೆ. ಅವು ಯಾರು ಮಾಡಿಲ್ಲ, ಹಾಗಾರ ಆಗಿಲ್ಲ ಅನ್ಸುತ್ತೆ. ಯಾವುದು ಆಗಿಲ್ಲ ನೋಡು ಫಸ್ಟು. ಯಾರ್ದು ಮಾಡಿಲ್ಲ ನಂಗೆ ಹೆಂಗೆ ಗೊತ್ತು? ಸುಮ್ಮನೆ ಹಿಡ್ಕೊಂಡು ನಿಂತವ್ರೆ. ಯಪ್ಪ ಶಿವ. ನೋಡಿ ನಮ್ಮ ವಿಜಿಗೆ ಇವತ್ತು ನೀರಿಗೆ ಶಾಸ್ತ್ರ. ಎಲ್ಲರದು ಒಂಥರ ಆದರೆ ಇವರಿಬ್ರದೇ ಒಂಥರ. ನನಗೆ ಸಾಕು ಬಿಡಿ, ಎಲ್ಲ ಕಡೆನೇ ನೋಡಿ. ಆ ಪೆಂಗ ಫೋನಲ್ಲಿ ಮಾತಾಡೋ ಬರ್ದಲ್ಲಿ ವಿಡಿಯೋನೇ ಆನ್ ಮಾಡಿಲ್ಲ ನೋಡಿ. ಇವನೇ ನನ್ನ ವಿಡಿಯೋ ಹಾಳು ಮಾಡಿರೋ ಮಹಾನುಭಾವ. ಅಲ್ಲ ಗೊತ್ತಾಗ್ಲಿಲ್ವೇನು? ಬಿಡಪ್ಪ, ವಿಜಿ ಫಸ್ಟಿಂದ ಬಡಿಸ್ಕೊ.
ಕಾಣಿಸಲ್ಲ ಕಣ ಬಿಡು ನೀನು. ಹಂಗೆ ಒಂಚೂರು ಇದು ಮಾಡ್ಬಿಟ್ಟು ಅಕ್ಕಿ ಅದಲ್ಲಕ್ಕ ಮ್ಯಾಲಿಡಿ ಒಂದು ಸ್ವಲ್ಪ ನೀವು ಶಾಸ್ತ್ರ ಮಾಡೋರು ಕ್ಲಿಕ್ ಮಾಡು ಮಾಡು ಈಗ ಈಸ್ಕೊಳ್ಳೋ ಈಗ ಫೋಟೋ ತೆಗಿ ಇತ್ತಾಗ ನೋಡಿ ತೆಗಿಯೋ ಬೇಗ ಹಾಂ ಮಾಡ್ತೀನಿ ಅಲ್ಲಿ ಮಾಡ್ಬಿಟ್ರಲ್ಲಿ ಮೊದಲು ಒಳ್ಳೇದಾಗಲಿ ಅಂತ ಇದ್ರು ಮ್ಯಾಕ ಆಮೇಲೆ ಹಿಡ್ಕೊಳ್ಳಿ ಏನಾಯ್ತು ನೀವೊಂದು ಮಾಡು ನೋಡ್ಬೇಕು ನಿಮ್ಮ ತಾಯಿಯಲ್ಲಿ ಗೋವಾ ಗೋವಾ ತಾಯಿ ಗೋವಾ ಬಾ ಮಾದೇವಿ ಮಾಡಿದ್ನಲ್ಲಮ್ಮ ಮಾಡಿದೆ ಮಾಡ್ತೀನಿ ಅರ್ಶಿನ ಕುಂಕುಮ ಕೊಡಿ ಹೂವು ಹಾಕಿ ಈ ಕಡೆ ಹೂವು ಎಣ್ಣೆ ಅಂತ ಬಿಡಿ ಮದ್ಯಾಕ ಎಣ್ಣೆ ಬಾಟಲ್ ತಗೊಂಡು ಎಣ್ಣೆ ಬಿಡೋದು ಈ ಕಡೆ ಬಿಡಿ ಬತ್ತಿ ಸಣ್ಣವಾಗಿ ಹಾಕ್ಕೊಡ್ತಾರೆ ಅದು ಎರಡು ಅಷ್ಟು
ಆಯ್ತಾ ಇನ್ನು ಅಷ್ಟೇ ಸಾಕು ಬಿಡುತ್ತಾ ಎಷ್ಟಾವು ಐದು ಆಯ್ತಾ ಬಸಣ ನಿಮ್ಮನ್ನು ಸ್ವಲ್ಪ ಅಕ್ಕಿ ಇದು ಹಾಕ್ಬಿಡಪ್ಪ ಚಿಕ್ಕವ ನಿಮ್ಮ ಅವ್ನು ತೆಗಿತಾವನ ಇಲ್ಲಿ ತಗೊಳ್ಳಿ ಸುಮ್ಮನೆ ಅದು ಎಷ್ಟು ಬೇಕಂತ ತಗೊಳ್ಳೋರಿ ಅಲ್ಲಿ ನಾ ಹೇಳ್ತೀನಿ ಸ್ವಲ್ಪ ಏನಿಲ್ಲ ಇಲ್ಲ ಅಂಕಲ್ಗೆ ಸರಿ ಮಾಡ್ಬೋದಂತ ನಮ್ಮ ಕರ್ತ ನಮಗೆ ಗೊತ್ತುಂಟು ಒಂದೆರಡು ಬಾಳೆ ದೊಡ್ಡ ಅಪ್ಪನ ಕರ್ಕೊಡು ಹೇಳ್ತಿದ್ದೆ ಅವ್ರು ಗಂಟು ಕೊಡ್ಬಿಡಪ್ಪ ಫೋನೇ ಹೋಯ್ತಲ್ಲ ಈಗ ಬಂದ್ರೆ ಇವಾಗ ಇನ್ನು ಎರಡು ತಪ್ಪವ ನಿಮ್ಮ ಇಲ್ಲವರಲ್ವಾ ಒಂದು ನಿಮ್ಮ ಅವ್ರಿಗೆ ಸೂಪರ್ ಕೇಳೋದು ಇಲ್ಲಿವರೇ ಇಲ್ಲಿ ಯಾರೇ ಇಲ್ಲ ಅಣ್ಣ ಹೌದು ನಾವು ಮಾತ್ರ ಅವರೆಲ್ಲ ಕೊಡ್ಬೋದು ಯಾರ ಕೊಡ್ಬೋದ ಬೇಡ ಅಂತ ನಮ್ಮ ಗಾಡಲ್ಲಿ ಇಲ್ವಲ್ಲ ಇಲ್ಲ ಆ ಥರ ಇಲ್ಲ ಅಣ್ಣ ಆ ಥರ ಇಲ್ಲ ಕಬ್ಬ ಇಲ್ಲೇನಂದ್ರೆ ನಮ್ಮ ಮನೆಯವ್ರುಗಳು ಅಷ್ಟೇ ಗಂಡ್ಸ್ಕೊಂಡು ಮಾಡ್ತಾರೆ ಇದರಲ್ಲಿ ಕರ್ಕೊ ಬರ್ಬೇಕಂದ್ರೆ ಯಾರನ್ನಾರು ತೆಗ್ದಲ್ಲಿ ಯಾರು ಇಲ್ಲ ಕಾಡ್ ಬಿದ್ಬಿಟ್ಟ ನಮ್ಗೆಲ್ಲ ತಿರುಗಿ ಸಾಕಾಗಲ್ಲ ಸುಮ್ಮನೆ ಹಾಕ್ಲಾ ಮಾವನಿಕವ ಅಲ್ಲೋಡ ಹಂಗ್ ಮಾಡಿ ಹೋಗ ನೀನು ಹಾಕ್ಬಿಡು ಬಂದಿದ್ದ ಹಾಕಿ ಅಕ್ಕಿ ಕಾಳು ಇಡ್ಬಾ. ಹಾಕ್ಬೋದಕ್ಕೆ ಹಾಕ್ಪ ಹಣ ಒಂದು ಏನಂದ್ರೆ ಹಾಕ್ಬಿಡು ಗೋಪಿ ಅಕ್ಕಿ ಕಡೆ ಹಾಕ್ಬಿಡು ಒಂಚೂರು ಇಕ್ಬಿಡು ಕುಂಕುಮದ ಕಸ ಅಲ್ಲಿ ಸ್ವಾಭಿಮಾನ ಇವನಲ್ಲಿ ಯೂರಿಯಾ ಇನ್ನೊಬ್ರು ಯಾರು ಬಂದಿಲ್ಲ. ಕೆಲಸ ಮಾಡ್ತಾರಲ್ಲ ಇವರು ಅಲ್ಲ ಏನು ಗಾಯಕ್ಕೆ ಈಗ ಅಲ್ಲ ಆಳ್ ನೋಡಿದ್ರೆ ಹಿಂಗ ಅವನೇ ಬಟ್ಟೆ ಬಟ್ಟೆ ಅಲ್ಲ ಜಾನ್ ಪೇತ ಹಂಗೆಲ್ಲ ಪಿಡ್ಸು ಬೇರೆ ಅಮಾವಾಸ್ಯೆ ಪೌರ್ಣಮಿಗೆ ಜಾಸ್ತಿ ಬಂದಂತ ಮಾವ. ನಿಮ್ಮ ಹಾಕಿದ್ರೆ ಕೆಂಡೆ ಇದ್ದ ಇಡ್ಲಿ ತಂದು ಸಣ್ಣ ಇಡ್ಲಿ ದೊಡ್ಡದಾಗಿ
ಮೂರು ಸರಿ ಮಾಡ್ಬಿಟ್ಟು ಒಂದು ಸ್ಯಾಣಿಗೆ ಇಟ್ಬಿಟ್ಟು ತಗೊಂಡು ಸುಳ್ಳು ಹಂಗೆ ನಿಮ್ಮ ಮಾಡಕ್ಕೆ ಮುಂದೆ ಆಚೆ ಮಾಡಿ ಹಣೆ ಬಂದ ಕಡೆ ಸರಿ ಸುಳ್ಳು ಆ ಬಾಕಲ ಹತ್ರ ಹಾಕ್ಕೊಂಡು ಸುಳ್ಳು ನೀವು ಮಾಡಿದ್ರೆ ಮೈ ತೊಳಿತಾರೆ ನೋಡು ನಾನು ಯಾರು ಮೂರು ತಮ್ಮ ಸುಳ್ಳು ಕೆಂಡ ಅಷ್ಟೇ ಇದೆಯಾ ಕರ್ಪೂರ ಎಲ್ಲ ಕಸಿ ಇದ್ರೊಳಕ ಕೆಂಡ ನೀರು ಮನೆ ಇಟ್ಬಿಡ ಎಲ್ಲ ಇಟ್ಬಿಡಲ್ಲ ಅಲ್ಲಿಗೆ ಆಚೆಗೆ ಒಂದು ಕರ್ಪೂರ ಹಾಕಿ ಇದ್ರೆ ಕರ್ಪೂರ ಹಾಕಿದ್ರೆ ಅದೇ ಕೆಂಡ ಇತ್ತು. ಅದಾದಾನು ಅಲ್ಲಿಯೇ ಆಕಾಶನೇ ವರ್ಗ ಮಾಡಿ ಭೂಮಿನೇ ಘಟಗಳು ಮಾಡಿ ಚಂದ್ರ ಸೂರ್ಯಾದಿಗಳನ್ನೇ ತಾನಾದಿಗಳು ಮಾಡಿ ಗುಡುಗು ಮಿಂಚನ್ನೇ ಜಟ್ಗಳು ಮಾಡಿ ನನ್ನಂಗೂ ನಗುಂಟಾಗಲಿ ನರರು ನಮಗಿಲ್ಲ ಅಂತೇಳಿ ಬಾರಿಗುಂಡು ಬಾಚಾತ್ಮದು ಮತ್ಮನಿಗಿರುವ ಮಂಟೇಶ್ವರನ ಪಾಲ್ಕೊಂಡು ನೀಲ್ಗಾರ್ ಹೋಗಿ ಚಂದ್ರನಗರ ತುಗೇಲಿ ಆ ಮಡವಾಳ ಮಾತಪ್ಪನ ಗರ ತುಗೇಲಿ ಆ ಬಸವಣ್ಣವ್ರ ಗರ ತುಗೇಲಿ ಯಾವ ಕಳೆ ಇದ್ರು ನಿನ್ ಕಳೆ ಕೊಟ್ಟು ಬಂಗಾರದ ಬೆಳೆ ಕೊಟ್ಟು ಅವ್ರ ಮನ ಉದ್ಧಾರ ಮಾಡಪ್ಪ ಗೋವಿಂದ ಹನುಮಾನ್ ಗೋವಿಂದ ಲಕ್ಷ್ಮೀ ರಮಣ ಗೋವಿಂದ ಇವಾಗ ಮಾಡಿ ಮಾಡ್ಬಿಟ್ಟು ಎಲ್ಲ ಮಾಡಿದ್ವಿ ಇನ್ನು ಮುಂದೆ ನಮ್ಮ ಯಾರ್ದು ಕೂಡ ಎಂಜಲನ್ನ ತಿನ್ನೋ ಆಗಿಲ್ಲ. ಸೊ ಹಾಗಾಗಿ ಗುಡ್ಡನ್ನು ಬಿಡಿಸೋದಕ್ಕಿಂತ ಮುಂಚೆನೇ ಅವ್ರಿಗೆ ಅರಿಶಿನದ ನೀರನ್ನು ಹಾಕ್ಸಿ ಎಲ್ಲರ ಕೈಲೂ ಅಂದರೆ ರಿಲೇಟಿವ್ಸ್ ಕೈಲಿ ಯಾರು ಎಂಜಲು ತಿನ್ನಬಾರ್ದು ಅಂತ ಹೇಳಿ ಮೊದಲೇ ನಾವು ಒಂದೊಂದು ತುತ್ತನ್ನ ತಿಂದು ಅವ್ರಿಗೆ ನಮ್ಮ ಎಲೆಯಲ್ಲಿ ಒಂದು ತುತ್ತನ್ನು ಕೊಡಬೇಕು. ಇದೇ ಲಾಸ್ಟು ಅವನು ನಮ್ಮ ಎಂಜಲನ್ನ ತಿನ್ನೋದು. ಆಮೇಲೆ ಅವನು ದೇವ್ರನ್ನ ಮಗ ಆದಮೇಲೆ ನಾವು ಅವ್ರದ್ದು ಎಂಜಲು ತಿನ್ಬೋದು ಹೊರತು ಅವರು ನಮ್ಮ ಎಂಜಲನ್ನ ತಿನ್ನೋ ಹಾಗಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಮಣಿ ಹಾಕ್ಸೋದು ಹೇಗೆ ಮತ್ತು ಯಾವ ರೀತಿ ಮಾಡಿದ್ರು ಅನ್ನೋದು ಕೂಡ ವಿಡಿಯೋನ ಹಾಕ್ತೀನಿ. ನನ್ನ ವಿಡಿಯೋನ ಇಷ್ಟಪಟ್ಟು ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಾವು ತಿದ್ಕೋತೀವಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.